ಹೆಲೋ ಎವ್ರಿವನ್, ವೆಲ್ಕಮ್ ಟು ಈಸಿ ಮ್ಯಾಥ್ಸ್ ಚಾನಲ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು TET ಎಕ್ಸಾಮ್ ನಡೀತು. ಸೊ ನನ್ನ ನಾಲೆಡ್ಜಿಗೆ ಗೊತ್ತಿರೋ ಹಾಗೆ ನಾನು ಪೇಪರ್ 1ನ ಸಾಲ್ವ್ ಮಾಡ್ತಾ ಇದ್ದೀನಿ. ಕಮ್ ಲೆಟ್ಸ್ ಸಿ. ಆಪ್ಷನ್ 1 6. ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 28x to the power of 4, y to the power 5 and 49x to the power 5 and y to the power 4 is. ಸೊ ನೀವು ಎರಡು ಎಕ್ಸ್ ವೈ ನೋಡಿದಾಗ ಹೈಯೆಸ್ಟ್ ಎಕ್ಸ್ ಟು ದ ಪವರ್ 4 ಆ್ಯಂಡ್ ವೈ ಟು ದ ಪವರ್ 4 ಇದೆ. ಸೊ ಬೇರೆ ನೆಕ್ಸ್ಟು ಎರಡೇ ಆಪ್ಷನ್ 1 ಮತ್ತು 2 ಅಲ್ಲಿ ಎಕ್ಸ್ ಟು ದ ಪವರ್ 4 ಇದೆ. 28 ಮತ್ತು 49ಗೆ ಯಾವುದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ನಾವು ನೋಡೋದಾದರೆ ಇಟ್ಸ್ 7 ಓನ್ಲಿ, ಬಿಕಾಸ್ 28 and 49 will come in the 7 table. 7 4s are 28 and 7 7s are 49. So option B. Next, the correct statement among the following is: a triangle can have two right angles. No, it will not come. ಈ ಥರ ನಾವು ಟ್ರಯಾಂಗಲ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್, a triangle can have two obtuse angle. ಈ ಥರನೂ ಟ್ರಯಾಂಗಲ್ ಮಾಡೋಕ್ಕಾಗಲ್ಲ. A triangle can have two acute angle. Yes, we can do this. So option 3 ಒಂದು. Option 4, an exterior angle of a triangle is less than sum of its interior angles. No, exterior angle ಯಾವಾಗಲೂ ಈಕ್ವಲ್ ಇರುತ್ತೆ ಇಂಟೀರಿಯರ್ ಆ್ಯಂಗಲ್ಸಿಗೆ. ಐ ಮೀನ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸಿಗೆ ಈಕ್ವಲ್ ಇರುತ್ತೆ. ಸೊ ದ ಆಪ್ಷನ್ 3. ನೆಕ್ಸ್ಟ್ ಒನ್, ದ ವ್ಯಾಲ್ಯೂ ಆಫ್ 1 3/10 ಹೋಲ್ ಕ್ಯೂಬ್. ಇದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ. ಸೊ ನಾವು ಫಸ್ಟ್ ಇಂಪ್ರಾಪರಿಗೆ ಕನ್ವರ್ಟ್ ಮಾಡಬೇಕು. 10 1s are 10 ಪ್ಲಸ್ 3 is 13/10 ಹೋಲ್ ಕ್ಯೂಬ್. ಸೊ 13 ಕ್ಯೂಬ್ ನಮಗೆ 2197 ಬರುತ್ತೆ. ನೆಕ್ಸ್ಟು 10 ಕ್ಯೂಬ್ ಈಸ್ 1000. ಸೊ ಇದನ್ನು ಮತ್ತೆ ನಾವು ಇಂಪ್ರಾಪರಲ್ಲಿ ಬರೆದಾಗ 2197/1000 ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ 3. A linear equation among the following is. Linear equation means x power 1 ಇರುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನಲ್ಲಿ x to the power 2 ಇದೆ. ಸೊ ದ್ಯಾಟ್ ಈಸ್ ನಾಟ್ ದ ರೈಟ್ ಆನ್ಸರ್. ಆಪ್ಷನ್ 3ಅಲ್ಲಿ ನೀವು ಈಕ್ವೇಷನ್ ಇಂಟು ಮಾಡಿದಾಗ ಇಲ್ಲಿ ಕೂಡ x to the power 2 ಬರುತ್ತೆ. ಸೊ ದಟ್ ಈಸ್ ಆಲ್ಸೋ ನಾಟ್ ರೈಟ್ ಆನ್ಸರ್. ನೆಕ್ಸ್ಟ್ ವಿ ಹ್ಯಾವ್ 2 ಆ್ಯಂಡ್ 4. ನೀವು ಈ ಈಕ್ವೇಷನ್ ನೋಡಿದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ 4x + 6 ಬಂದುಬಿಡುತ್ತೆ. ಸೊ ಬೋತ್ ದ ಸೈಡ್ ಇಟ್ ವಿಲ್ ಕ್ಯಾನ್ಸಲ್ ಆ್ಯಂಡ್ ಇಟ್ ವಿಲ್ ಬಿಕಮ್ 0. ಸೊ ದ ಲಾಸ್ಟ್ ಒನ್ ಇಸ್ 2x - 3 is equal to 5x + 6. This is the right answer. Next one, the difference between 150 and its nearest perfect square number is. ಸೊ 150ಗೆ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ 144 ಸಿಗುತ್ತೆ. ದಟ್ ಈಸ್ 12 ಸ್ಕ್ವೇರ್. ಸೊ ಡಿಫ್ರೆನ್ಸ್ ವಿಲ್ ಬಿ 6. ಆಪ್ಷನ್ 4. The maximum number of tangents drawn to a circle from an external point. ಸೊ ಒಂದು ಸರ್ಕಲ್ ಹಿಂಗಿದೆ ಅಂತಂದರೆ ಎಕ್ಸ್ಟರ್ನಲ್ ಪಾಯಿಂಟಿಂದ we can draw only 2 tangents. So it is option 3. Next one, the degree of the polynomial 4x square minus 3y³ plus 9y to the power 7 is. Highest degree ಯಾವುದಿರುತ್ತೋ ಅದು ಡಿಗ್ರಿ ಆಗಿರುತ್ತೆ. ಸೊ ಆಪ್ಷನ್ 2 7. The rational number equivalent to 7/19 is. ಸೊ ನಾವು ಜಸ್ಟ್ ಮಲ್ಟಿಪಲ್ನ ಚೆಕ್ ಮಾಡಬೇಕಾಗತ್ತೆ. 17 ಅಂತೂ ನಮಗೆ 7 ಮಲ್ಟಿಪಲಲ್ಲಿ ಬರಲ್ಲ. ಸೊ ದಟ್ ಈಸ್ ನಾಟ್ ರೈಟ್. ನೆಕ್ಸ್ಟ್ 2 7 2s are 14, 19 2s are ನಮಗೆ 38 ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ನಾಟ್ ರೈಟ್. ಇಲ್ಲಿ 7 3s are 21, 19 3s are 38 ಬರಲ್ಲ. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ದ ರೈಟ್ ಆಪ್ಷನ್ ಈಸ್ ಆಪ್ಷನ್ 3. ನೆಕ್ಸ್ಟ್ ಒನ್, ದ ವ್ಯಾಲ್ಯೂ ಆಫ್ -3 into -6 into -2 into -1. ಸೊ 4 ಮೈನಸ್ ಇರೋದ್ರಿಂದ the value will be plus. 3 6s are 18, 18 2s are 36. So option 2. Next one, the point 2, -5 lies in this quadrant of Cartesian plane. ಸೊ ಈ ಥರ ನಮಗೆ ಕ್ವಾಡ್ರೆಂಟ್ಸ್ ಇದ್ದಾಗ ಎಕ್ಸ್ ಇಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್ ಇರುತ್ತೆ. ವೈ ಇಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್ ಇರುತ್ತೆ. ಸೊ ದಿಸ್ ಇಸ್ ಫಸ್ಟ್ ಕ್ವಾಡ್ರೆಂಟ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್, ದಿಸ್ ಇಸ್ ಥರ್ಡ್ ಆ್ಯಂಡ್ ದಿಸ್ ಇಸ್ ಫೋರ್ತ್. ಸೊ ಎಕ್ಸ್ ಪಾಸಿಟಿವ್, ವೈ ನೆಗೆಟಿವ್ ಅಂದರೆ ಇಟ್ ಇಸ್ ಫೋರ್ತ್ ಕ್ವಾಡ್ರೆಂಟ್. ನೆಕ್ಸ್ಟ್ ಒನ್, ಇನ್ ದ ಫಿಗರ್ angle AGH is equal to 50 degree. Then the measure of angle
DHF to make AB and CD parallel. So this is two parallel lines and this is a traversal. We know that alternate angles are equal. This is the alternate angle and this will be 50 degree. So they are asking for DHF, angle DHF, and these two are angles on a straight line. So they are supplementary. So this will be equal to 130 degree. Next one, 1/3 of a number added to 1/5 of it gives 32, then the number is. So 1/3 of the number andre 1/3x plus 1/5 of that number means 1/5x. So this is giving 32. So ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ 8x by 15 is equal to 32 ಬರುತ್ತೆ. ಸೊ x ವ್ಯಾಲ್ಯೂ ವಿಲ್ ಬಿ 8 ones are 8 fours are, so 15 fours are ನಮಗೆ 60 ಬರುತ್ತೆ. ಸೊ ರೈಟ್ ಆಪ್ಷನ್ ಈಸ್ ಆಪ್ಷನ್ 2. So next is the lateral surface area of a hemisphere having its radius 21 cm is. So we know that lateral surface area of a hemisphere is 2 pi r square. So that is 2 into 22 by 7 into 21 into 21. So 7 ones are 7, 3s are 21. So 2 into 22 into 3 into 21 ನಾವು ಮಲ್ಟಿಪ್ಲೈ ಮಾಡಿದ್ರೆ it comes to 2772. So option 1. Next, in the figure, angle ABD is equal to 125 and angle ACE is 130. Then the measure of angle A is. So ಎಲ್ಲಾನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆಗುತ್ತೆ. ಸೊ ಆ್ಯಂಗಲ್ ಬಿ ನಮಗೆ 55 ಆಗುತ್ತೆ. ನೆಕ್ಸ್ಟು ಆ್ಯಂಗಲ್ ಸಿ 50 ಡಿಗ್ರಿ ಆಗುತ್ತೆ. ಸೊ 55 ಮತ್ತು 50 ಸೇರಿದ್ರೆ 105 ಆಯಿತು. ಸೊ ರಿಮೈನಿಂಗ್ ವಿಲ್ ಬಿ ಆ್ಯಂಗಲ್ ಎ, ದಟ್ ಈಸ್ 75 ಡಿಗ್ರಿ. ಯಾಕೆ ಅಂತಂದರೆ ಸಮ್ ಆಫ್ ಆ್ಯಂಗಲ್ಸ್ ಇನ್ ಎ ಟ್ರಯಾಂಗಲ್ ಗಿವ್ಸ್ ರೈಸ್ ಟು 180 ಡಿಗ್ರಿ. ಸೊ ಇದೆಲ್ಲನೂ ಆ್ಯಡ್ ಮಾಡಿದ್ರೆ ನಮಗೆ 180 ಡಿಗ್ರಿ ಬರುತ್ತೆ. ನೆಕ್ಸ್ಟ್, ಈ ಬ್ಯಾಗ್ ಕಂಟೈನ್ಸ್ 4 ರೆಡ್ ಪೆನ್ಸ್ ಆ್ಯಂಡ್ 5 ಬ್ಲ್ಯಾಕ್ ಪೆನ್ಸ್. ಅ ಪೆನ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್ ಫ್ರಮ್ ಅ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಗೆಟಿಂಗ್ ರೆಡ್ ಪೆನ್. ಸೊ ರೆಡ್ ಪೆನ್ ಬರಬಾರ್ದು ಅಂದರೆ ಬ್ಲ್ಯಾಕ್ ಪೆನ್ ಬರಬೇಕು. ಸೊ ಟೋಟಲ್ ಪ್ರೊಬ್ಯಾಬಿಲಿಟಿ ವಿಲ್ ಬಿ 5/9. The number of faces and number of edges of a solid are 6 and 12 respectively. Number of vertices of that solid is 8. It is none other than cuboid, so 8 vertices. An equilateral triangle of side 4 is made by using a piece of wire straightened and then bent to form a square. Then the length of a side of a square. So ನಾವು ಪ್ಯಾರಿಮೀಟರ್ ತೊಗೊಳ್ಳೋದಾದರೆ 4 3s are 12 ಆಗುತ್ತೆ. ಸೊ 12ನ ನಾವು 4 ಸೈಡ್ಸ್ ಆಗಿ ಡಿವೈಡ್ ಮಾಡಿದ್ರೆ 3 ಆಗುತ್ತೆ. ಸೊ ಈಚ್ ಸೈಡ್ ಆಫ್ ಅ ಸ್ಕ್ವೇರ್ ವಿಲ್ ಬಿ 3, ಆಪ್ಷನ್ 4. Next, in a given figure, ABCD is a rhombus. If AB is equal to 2x plus 3, AD is equal to 3x minus 2, then the value of x is. So as we know in rhombus all the sides will be equal, so AB is equal to AD ಆಗುತ್ತೆ. So x value 5 ಬರುತ್ತೆ. Next, in a sector of a circle of radius 28 cm, the central angle is 45 degree. In a sector of a circle of radius 28 cm, the central angle is 45 degree. Then length of arc of that sector is. So ಇದರಲ್ಲಿ ಲಿಟಲ್ ಸಿಂಪ್ಲಿಫಿಕೇಷನ್ಸ್ ಮಾಡಬೇಕಿದೆ. ಲೈಕ್ 360 ಆ್ಯಂಗಲ್ ಅಂದರೆ ಕಂಪ್ಲೀಟ್ ಆ್ಯಂಗಲ್ ಇದೆ ಅಂತ ಅಂದರೆ ನಮಗೆ ಸರ್ಕಮ್ಫರೆನ್ಸ್ 2πr ಬರುತ್ತೆ. ಸೊ ಫಾರ್ 45 ಡಿಗ್ರಿ ನಮಗೆ ಆರ್ಕ್ ಎಷ್ಟು ಬರುತ್ತೆ ಅಂತ ಹೇಳಿ ಇದನ್ನೆಲ್ಲ ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಆನ್ಸರ್ 22 ಸೆಂಟಿಮೀಟರ್ ಬರುತ್ತೆ. 22 ಸೆಂಟಿಮೀಟರ್ ಬರುತ್ತೆ. ನೆಕ್ಸ್ಟ್, ದ ಸಮ್ ಆಫ್ ಸಪ್ಲಿಮೆಂಟರಿ ಆ್ಯಂಗಲ್ ಆಫ್ 135 ಆ್ಯಂಡ್ ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಫ್ 45 ನ್ಯೂಮರಿಕಲಿ ಈಸ್ ದ ಮೆಷರ್ ಆಫ್. ಸೊ ಸಪ್ಲಿಮೆಂಟರಿ ಅಂದರೆ 180 ಡಿಗ್ರಿ. ಸೊ ಇದು ನಮಗೆ 45 ಡಿಗ್ರಿ ಆಗುತ್ತೆ. ನೆಕ್ಸ್ಟು ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂತ ಅಂದರೆ ಅದು 90 ಡಿಗ್ರಿ ಆಗಬೇಕು. ಸೊ ಇಟ್ ಈಸ್ 45 ಡಿಗ್ರಿ. 45
comes to 90 degree. So it is right angle. Next one, in a figure AC is equal to BD, then choose the right relation relating AB and CD. ಸೊ ಇದೆಲ್ಲದರಲ್ಲೂ ನನಗೆ ಸೂಕ್ತ ಅನಿಸ್ತಾ ಇರೋದು ಆಪ್ಷನ್ ಬಿ, AB is equal to CD. When in triangle ABC is right angle triangle at C, okay, so it is C. If AC is 5 centimeter and BC is 12 centimeter, then the perimeter of triangle ABC is, ಸೊ ನಾವು ಪೈಥಾಗರಸ್ ಥಿಯರಮ್ ಯೂಸ್ ಮಾಡಬೇಕಾಗತ್ತೆ. 12 square is 144 and 5 square is 25. It comes to 169. That means square root of 169 is 13. ಸೊ hypotenuse 13 ಆಯಿತು. ಪೆರಿಮೀಟರ್ ಅಂದರೆ ಇದೆಲ್ಲನೂ ಆ್ಯಡ್ ಮಾಡಿದ್ರೆ ನಮಗೆ 13 plus 12 is 25. 25 plus 5 is 30. So option 4. Next, 4/5 of the number is 4 more than the 3/4 of the same number. The number is, so let us take the number as x. 4/5 of a number is 4 more than, okay, ಇದಕ್ಕಿಂತ 4 more than 3/4 of that number. ಸೊ ಇದನ್ನು ನಾವು ಸಾಲ್ವ್ ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಇಟ್ ಈಸ್ 80, ಆಪ್ಷನ್